ಬಿಡದಿ ಟೌನ್ಶಿಪ್ ಫೈಟ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಬಿಡದಿ ದಂಗಲ್. ಸರ್ಕಾರ ವರ್ಸಸ್ ಬಿಡದಿ ರೈತರು ಭುಗಿಲೇಳ್ತಾ ಇದೆ ಆಕ್ರೋಶ. ಜೆಎಂಸಿ ಸರ್ವೆಗೆ ಬಂದ ಅಧಿಕಾರಿಗಳ ಮೇಲೆಯೇ ಸ್ಥಳೀಯರು ಸಿಟ್ಟು ತೋರಿಸಿದ್ದಾರೆ. ಇದರಿಂದಾಗಿ ಅರ್ಧಕ್ಕೆ ಸರ್ವೆ ಕೈಬಿಟ್ಟು ಓಡ್ ಹೋಗಿದ್ದಾರೆ ಸರ್ಕಾರಿ ಸಿಬ್ಬಂದಿ. ವೇಳೆ ಸ್ಥಳೀಯರು ಪೊರಕೆ ಏಟು ಕೊಟ್ಟು ಅದರ ನಡುವೆ ಕಲ್ಲು ತೂರಾಟ ಕೂಡ ನಡೆದಿರುವಂಥದ್ದು ಸಿಬ್ಬಂದಿಯ ಮೇಲೆ. ಈ ಸಂದರ್ಭದಲ್ಲಿ ಅರ್ಧಕ್ಕೆ ಸರ್ವೆ ಬಿಟ್ಟು ಅಧಿಕಾರಿಗಳು ಓಡ್ ಹೋಗಿದ್ದಾರೆ. ಪೊರಕೆ ಏಟು ಕೊಟ್ಟು ಮೇಲೆ ಕಲ್ಲು ತೂರಾಟ ನಡೆಸಿ, ಇದು ಒಂದು ರೀತಿಯಲ್ಲಿ ರೈತರ ಆಕ್ರೋಶದ ಪರಿ ಹೇಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ರೈತರ ಹೋರಾಟಕ್ಕೆ ಮತ್ತೊಂದು ಕಡೆ JDS ಕೈ ಜೋಡಿಸಿದೆ. ಘರ್ಷಣೆ ಬೇಡ, ಶಾಂತಿಯುತ ಪ್ರತಿಭಟನೆ ಮಾಡಿ ಅಂತ JDS ಮನವಿಯನ್ನು ಮಾಡಿಕೊಂಡಿದೆ. ಬಿಡದಿ ರೈತರಿಗೆ ಸಂದೇಶವನ್ನು HD ಕುಮಾರಸ್ವಾಮಿ ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಘರ್ಷಣೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ನಡೀತಾ ಇರುವಂತಹ ರೈತರ ಹೋರಾಟದ ನಡುವೆ ಒಂದು ಕಡೆ ಸರ್ವೆ ಮಾಡಲಿಕ್ಕೆ ಅಂತ ಬಂದಂಥ ಅಧಿಕಾರಿಗಳನ್ನು ಪೊರಕೆಯ ಮೂಲಕ ಪೊರಕೆ ಏಟು ಕೊಟ್ಟು ಮತ್ತೆ ಕಲ್ಲು ತೂರಾಟ ಕೂಡ ಅಲ್ಲಿ ನಡೆದಿರುವಂಥದ್ದು. ಸೊ ಹಾಗಾಗಿ ಒಂದು ರೀತಿ ಸಂಘರ್ಷಮಯ ವಾತಾವರಣ ನಿನ್ನೆ ಉಂಟಾಗಿತ್ತು. ಇದರ ನಡುವೆ FIR ಕೂಡ ದಾಖಲಾಗಿದೆ ಈ ಸುಮಾರು 20 ಮಂದಿಯ ಮೇಲೆ. ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಟೌನ್ಶಿಪ್ ಉರುಳಾಗಬಹುದು. ಮುಂದೆ 2028ರ ಎಲೆಕ್ಷನ್ ಮೇಲೆ ಎಫೆಕ್ಟ್ ಬೀಳಬಹುದು. ರೈತರ ಆಕ್ರೋಶಕ್ಕೆ ಬಲಿಯಾಗ್ತಾ ಇದೆಯಾ ಪಕ್ಷದ ಇಮೇಜ್? ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಇದು. ಮತ್ತೊಮ್ಮೆ ಚರ್ಚಿಸಬೇಕು ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಸೂಕ್ತ ನಿರ್ಧಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಕೈ ಬಿಡ್ತಾರಾ CM DKಶಿ? ಇಡೀ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಹಿನ್ನಡೆಯನ್ನು ತಂದುಕೊಡುವ ಸಾಧ್ಯತೆಗಳಿದೆ ಅಂತ ಕಾಂಗ್ರೆಸ್ನ ಆ ಭಾಗದ ಶಾಸಕರುಗಳು ಆತಂಕವನ್ನು ವ್ಯಕ್ತಪಡಿಸ್ತಾರೆ. ಇದು ಖಂಡಿತವಾಗಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ತರುತ್ತೆ ಪಕ್ಷಕ್ಕೆ. ಮುಂಬರುವ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಶಾಕನ್ನು ಕೊಡೋದಂತೂ ಗ್ಯಾರಂಟಿ. ಹಾಗಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಆ ಭಾಗದ ಕಾಂಗ್ರೆಸ್ನ ನಾಯಕರುಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಒತ್ತಡಕ್ಕೆ ಮಣಿದು ಬಿಡದಿ ಟೌನ್ಶಿಪ್ ಕೈ ಬಿಡ್ತಾರಾ CM DK ಶಿವಕುಮಾರ್? ಕಾದು ನೋಡಬೇಕು. ಆದರೆ JDS ಇದೇ ವಿಚಾರವನ್ನು ಬಹುದೊಡ್ಡ ಮೈಲೇಜ್ ಆಗಿ ತೆಗೆದುಕೊಂಡಿರುವಂಥದ್ದು. JDSನ ವರ್ಚಸ್ಸು ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ವೃದ್ಧಿ ಆಗಲಿಕ್ಕೆ ಕಾರಣ ಆಗ್ತಾ ಇದೆ ಬಿಡದಿ ಟೌನ್ಶಿಪ್ ಯೋಜನೆ. ಈ ಒಂದು ಆತಂಕ ಕೂಡ ಕಾಂಗ್ರೆಸ್ ನಾಯಕರಿಗಿದೆ. ಮುಂಬರುವ 2028ರ ಚುನಾವಣೆಯಲ್ಲಿ JDS ಪರವಾದಂಥ ಅಲೆ ಎದುರು ಆಶ್ಚರ್ಯಪಡಬೇಕಾಗಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕಾಂಗ್ರೆಸ್ ನಾಯಕರಿಂದಲೇ ವ್ಯಕ್ತವಾಗ್ತಾ ಇರುವಂಥದ್ದು. ನೋಡಿ, ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ BJP ಅಷ್ಟೊಂದು ತನ್ನ ನೆಲೆಯನ್ನು ವಿಸ್ತರಿಸಿಕೊಂಡಿಲ್ಲ. ಆದರೆ ಕಾಂಗ್ರೆಸ್ ವರ್ಸಸ್ JDS ನಡುವಣ ನೇರ ಹಣಾಹಣಿಯನ್ನು ನಾವು ನಿರೀಕ್ಷೆ ಮಾಡಬಹುದು ಚುನಾವಣೆಯ ಸಂದರ್ಭ. ಹಾಗಾಗಿ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪಕ್ಷ ತನ್ನ ಇಮೇಜನ್ನು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಬಿಡದಿ ಟೌನ್ಶಿಪ್ ಯೋಜನೆ ಕಾಂಗ್ರೆಸ್ನ ಇಮೇಜ್ಗೆ ಧಕ್ಕೆ ತರುವಂಥ ಸಾಧ್ಯತೆಗಳಿದೆ. JDSನ ಇಮೇಜನ್ನು ಹೆಚ್ಚು ಮಾಡ್ತಾ ಇದೆ ಅನ್ನುವಂಥ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾರೆ ಆ ಭಾಗದ ಕಾಂಗ್ರೆಸ್ನ ನಾಯಕರುಗಳು. ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರುಗಳು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಇನ್ನೊಮ್ಮೆ ಕ್ಯಾಬಿನೆಟ್ ಸಭೆಯನ್ನು ಕರೆದು ಚರ್ಚೆಯನ್ನು ಮಾಡುವ ಅಗತ್ಯವಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಸೊ ನಾವು ಗಮನಿಸ್ತಾ ಹೋಗ್ಬೋದು ನಿನ್ನೆ ನಡೆದಂಥ ಬೆಳವಣಿಗೆ. ರೈತರು ಯಾವ ರೀತಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು ಅಂತ. ಬಿಡದಿ ಟೌನ್ಶಿಪ್ ಯೋಜನೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂಥ ರೈತರು ಕೈಯಲ್ಲಿ ಪೊರಕೆ ಹಿಡ್ಕೊಂಡು ಕೂತಿದ್ರು. ನಿನ್ನೆ ಭೂ ಸರ್ವೆ ಮಾಡಲಿಕ್ಕೆ ಅಧಿಕಾರಿಗಳು ಬಂದಾಗ ಕೈಯಲ್ಲಿ ಪೊರಕೆ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ, ಅಂದರೆ ಸರ್ವೆ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ. ಫಲವತ್ತಾದ ಭೂಮಿಗಳಿದೆ, ನಮ್ಮ ಭೂಮಿಗಳನ್ನು ನಾವು ಕಳ್ಕೊಂಡು ಎಲ್ಲಿಗೆ ಹೋಗಬೇಕು? ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳ ಕಾಲಕ್ಕೂ ಕೂಡ ನಮಗೆ ಜೀವನವನ್ನು ಕಲ್ಪಿಸ್ಕೊಡೋದು ಇದೇ ಭೂಮಿ. ಆದರೆ ಈ ಭೂಮಿ ಕೊಟ್ಟು ದುಡ್ಡು ತೊಗೊಂಡು ನಾವೇನು ಮಾಡಬೇಕು? ಎಷ್ಟು ದಿನ ಇರುತ್ತೆ ದುಡ್ಡು? ಎಷ್ಟು ದಿನ ಬರುತ್ತೆ ದುಡ್ಡು? ಖರ್ಚು ಮಾಡಿದ್ರೆ ಮುಗ್ದೇ ಹೋಗುತ್ತಲ್ಲ. ಆದರೆ ಭೂಮಿ ನಮ್ಮನ್ನು ತಲತಲಾಂತರಕ್ಕೂ ಕಾಯುತ್ತೆ ಅನ್ನುವಂಥದ್ದು ಅಲ್ಲಿನ ರೈತರ ಒಂದು ನಂಬಿಕೆ, ಆಗ್ರಹ ಕೂಡ. ಇದೇ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದರ ನಡುವೆ ಭೂ ಸರ್ವೆ ಅಧಿಕಾರಿಗಳಿಗೆ ಮಹಿಳೆಯರು ಪೊರಕೆ ಏಟು ಕೊಟ್ಟಂಥ ಒಂದು ಪ್ರಸಂಗ ನಿನ್ನೆ ನಡೀತು. ಇದೆಲ್ಲದರ ನಡುವೆ JDS ನಾಯಕರುಗಳು ಮನವಿ ಮಾಡಿಕೊಂಡಿದ್ದಾರೆ. JDS ದಳಪತಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಇಳಿಬೇಡಿ, ಘರ್ಷಣೆಗೆ ಎಡೆ ಮಾಡಿಕೊಡಬೇಡಿ, ಶಾಂತಿಯುತವಾಗಿ ಹೋರಾಟ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ.
ಈ ಎಲ್ಲ ಬೆಳವಣಿಗೆಯ ನಡುವೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ನ ನಾಯಕರುಗಳು ಆತಂಕ ವ್ಯಕ್ತಪಡಿಸ್ತಾ ಇರುವಂಥದ್ದು 2028ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬ್ಯಾಕ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಇನ್ನೊಮ್ಮೆ ಬಿಡದಿ ಟೌನ್ಶಿಪ್ ಯೋಜನೆ ಮರುಪರಿಶೀಲನೆ ಮಾಡಿ ಅಂತ ಮನವಿ ಮಾಡ್ಕೋತಾ ಇದ್ದಾರೆ. ಕಾದು ನೋಡಬೇಕು, ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಹಿಂದೆ ಸರಿತಾರ ಮುಖ್ಯಮಂತ್ರಿಗಳು ಅಥವಾ ತಮ್ಮ ಪಟ್ಟನ್ನು ಹಾಗೆ ಮುಂದುವರಿಸ್ತಾರಾ ನೋಡಬೇಕು.